ನಮಸ್ತೆ. ಈಗ ನೋಡ್ತಾ ಇರ್ತಕ್ಕಂಥದ್ದು ನೀವು ಬಟರ್ ಫ್ರೂಟ್ ಗಿಡ. ಇದರಲ್ಲಿ ಅನ್ಸೀಸನಿಗೆ ಬರ್ತಕ್ಕಂಥ 3 ವೆರೈಟಿಗಳನ್ನು ಇಲ್ಲಿ ಗ್ರಾಫ್ಟ್ ಮಾಡಿದ್ದೀವಿ ಒಂದೇ ಗಿಡಕ್ಕೆ. ಇದು ನಾವು ಅನಿವಾರ್ಯವಾಗಿ ಇದಕ್ಕೆ 3 ಮಾಡಬೇಕಾಯ್ತಾ ಬಂತು. ನೋಡಿ, ಇದೊಂದು ವೆರೈಟಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹಣ್ಣು ಬರುತ್ತಿದ್ದು ಹೆವಿ ಹೀಲ್ಡಿಂಗ್ ವೆರೈಟಿ. ಹಾಗೆ ಇದು ರೀಡು. ಸೊ ಇಲ್ಲಿಗೆ ಸಾಕು, ಇದು 2 ವೆರೈಟಿ 2 ಬ್ರ್ಯಾಂಚ್ ಅಂತೇಳಿ ನಾನು ಇಲ್ಲಿ ಕಟ್ ಮಾಡಿಬಿಟ್ಟಿದೆ ಪೂರ್ತಿ. ಏನೇನು ಆ ಕಟ್ ಮಾಡ್ತಾ ಇರಬೇಕಾದ್ರೆ ಇದು ಟೆಂಡರ್ ಹಾಕ್ತಾನೆ ಎಳೆ ಕಂದು. ಸೊ ಇದಕ್ಕೆ ಸಪೋರ್ಟ್ ಕೊಡೋಕ್ಕೆ ಬೇಕಲ್ಲ, ಕಡ್ಡಿ ಕಟ್ಟಬೇಕಾಗುತ್ತಲ್ಲ ಅಂಥೇಳಿ ನೋಡಿ ಇಲ್ಲಿಗೆ ದಾರ ಕಟ್ಟಿ ಇದನ್ನು ಮೇಲಕ್ಕೆ ಟ್ಯಾಗ್ ಮಾಡೋಕ್ಕೋಸ್ಕರ ಇದನ್ನು 90 ಭಾಗ ಕುಯ್ದು ಇನ್ನು ಸ್ವಲ್ಪ ಉಳಿಸ್ಕೊಂಡೆ. ಇದನ್ನು ಯಾಕೆ ಕುಯ್ಬೇಕಾಯ್ತು ಅಂತಾರೆ, ಈಗ ಆಲ್ರೆಡಿ ಮೇಲೆ 3 ಸತಿ ಗ್ರಾಫ್ಟ್ ಮಾಡಿದ್ದು ಬಿಸಿಲು ಜಾಸ್ತಿ ಆದ ಕಾರಣ ಇಲ್ಲಿ ಸತ್ತೋಗ್ಬಿಟ್ಟಿತ್ತು. ಆದರೆ ಇದು ದಪ್ಪ ಕಡ್ಡಿ ಇತ್ತು. ದಪ್ಪ ಕಡ್ಡಿನಲ್ಲಿ ಒಂದೇ ಒಂದು ಕಣ್ಣಿದ್ದ ಕಾರಣ ಇದನ್ನು ಇಲ್ಲಿ ನಾನು ಗ್ರಾಫ್ಟ್ ಮಾಡಿದೆ, ಚೆನ್ನಾಗಿ ಬರ್ಬೋದು ಅಂತ. ಇದು ಬರದೆ ತೂಕಡಿಸ್ತಾ ಕೂತಿತ್ತು. ಸರಿ, ನೀನು ಹೋದರೆ ಹೋಗತ್ತಾಗೆ ಅಂಥೇಳಿ ನಾನು ಇಲ್ಲಿ ಕಟ್ ಮಾಡಿಬಿಟ್ಟೆ. ಇಲ್ಲಿ ಕಟ್ ಮಾಡಿಬಿಟ್ಟ ತಕ್ಷಣ ಈ ಬ್ರ್ಯಾಂಚ್ ನೋಡಿ ತುಂಬ ಅದ್ಭುತವಾಗಿ ಬಂತು. ಅಂದರೆ ಗಿಡ ನಿನ್ನನ್ನು ಸತ್ತೋಗ್ತೀನಿ ನಾನು ಅಂತ ಗೊತ್ತಾದಾಗ ಎಷ್ಟು ಬೇಗ ರಿಯಾಕ್ಟ್ ಮಾಡ್ತದೆ ಅಂತ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಈ ರೀತಿ ನಾನು ಸುಮಾರು ಗಿಡಗಳನ್ನ ನೋಡಿದ್ದೀನಿ. ಈ ರೀತಿ ನಾವು ಪ್ರಯತ್ನಗಳು ಪಟ್ಟಾಗ ಆ ಸತ್ತೋಯ್ತೀನಿ ಅನ್ನೋ ಭಯಕ್ಕೇನೋ ಬೇಗ ಅದು ರಿಯಾಕ್ಟ್ ಮಾಡುತ್ತೆ. ಈ ರೀತಿ ನೋಡಿ, ಇಲ್ಲಿ ಕೆಳಗಡೆ ಪೂರ್ತಿ ಕೂದ್ಬಿಟ್ಟಿದ್ದೀನಿ ಇಲ್ಲೆಲ್ಲ ಸುತ್ತನೂ. ಇನ್ನೇನು ಮಧ್ಯ ಸ್ಟಮ್ಮು ಒಂದು ಸ್ವಲ್ಪ ಇರ್ಬೋದು. ಅದೇ ಇದು ಹೆಚ್ಚು ಕಡಿಮೆ 2.5 ಇಂಚು ದಪ್ಪ ಇದೆ. 2.5 ಇಂಚ್ ದಪ್ಪದಲ್ಲಿ ಹೆಚ್ಚು ಕಡಿಮೆ 90% ಕಟ್ಟಾಗೋಗಿದೆ. ಇನ್ನೊಂದು 10% ಮಾತ್ರ ಮಧ್ಯದಲ್ಲಿದೆ, ಸೆಂಟ್ರ್ ಪಾಯಿಂಟ್. ಆದರೆ ಇದು ಈಗ ಕೆಂತ ಇದೆ. ಇದೇ ರೀತಿ ಸಪೋಟ ಗಿಡ ಒಂದನ್ನು ಕಟ್ ಮಾಡಿ ಹಿಂಗೆ ಬಿಟ್ಟ ನಂತರ ಅದು ಹೂವು ಕಾಯಿ ಎಲ್ಲ ಬಂದಿತ್ತು. ಮತ್ತು ಕಟ್ ಮಾಡಿರೋದು ಕೂಡ ಈಗ ಆಲ್ರೆಡಿ ಹೀಲ್ ಆಗ್ಬಿಟ್ಟಿದೆ. ಅದು ಒಂದು ಹೆಚ್ಚು ಕಡಿಮೆ 3 ಇಂಚಿತ್ತು, ಈಗ 5-6 ಇಂಚ್ ದಪ್ಪ ಆಗಿದೆ. ಅದು ಆ ಭಾಗದಲ್ಲಿ ಒಂದು ರೀತಿ ವೆಲ್ಡ್ ಮಾಡೋದ ರೀತಿ ಡೆವಲಪ್ ಆಗಿಬಿಟ್ಟಿದೆ. ಸೊ ಈಗ ಇದನ್ನು ಕೂಡ ಅದೇ ಬೇಸಿಕ್ ನಾಲೆಡ್ಜ್ ಮೇಲೆ, ಆ ಸಪೋಟ ಗಿಡಕ್ಕೆ ಹೆಂಗಾಯಿತು ಅದೇ ಬೇಸಿಕ್ ನಾಲೆಡ್ಜ್ ಮೇಲೆ ಇದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಇದು ಮೆಕ್ಸಿಕನ್ ಹಾಸು, ರೀಡು, ಒಂದು ಲೋಕಲ್ ವೆರೈಟಿ. ಈ ರೀತಿ ಒಂದೇ ಗಿಡದಲ್ಲಿ 3 ವೆರೈಟಿಗಳನ್ನ ನಾವು ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ.